ಇನ್ಸಿಬಿಟ್ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಿನ್ನೆಯಿಂದ ಮೋದಿ ಸರ್ಕಾರದ ಭಾರತ್ ಟ್ಯಾಕ್ಸಿ ಸೇವೆ ಶುರುವಾಗಿದೆ. ದೇಶದ ಮೊದಲ ಸರ್ಕಾರಿ ಸಬ್ಸಿಡಿ ಕಮಿಷನ್ ರಹಿತ ಕ್ಯಾಬ್ ಸೇವೆ ಭಾರತ್ ಟ್ಯಾಕ್ಸಿ ನಿನ್ನೆಯಿಂದಲೇ ಕಾರ್ಯಾರಂಭ ಶುರು ಮಾಡಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಜನವರಿ 1ರಿಂದ ಭಾರತ್ ಟ್ಯಾಕ್ಸಿ ಅಧಿಕೃತವಾಗಿ ಆರಂಭ ಆಗಿರುವಂತದ್ದು. ಓಲಾ ಊಬರ್ಗಳಿಗಿಂತ ಖಾಸಗಿ ಕಂಪನಿಗಳೊಂದಿಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ವಿನ್ಯಾಸಗೊಳಿಸಲಾಗಿರುವಂತಹ ಈ ಒಂದು ಆಪ್ ದೇಶೀಯ ಸಹಕಾರಿ ವೇದಿಕೆಯಾಗಿದೆ. ಭಾರತ್ ಟ್ಯಾಕ್ಸಿಯಲ್ಲಿ ಸರ್ಚ್ ಪ್ರೈಸಿಂಗ್ ಸೇರಿದಂತೆ ಯಾವುದೇ ಗುಪ್ತ ಶುಲ್ಕಗಳು ಇಲ್ಲ ಅನ್ನುವಂಥದ್ದು ವರದಿಗಳಿಂದ ಗೊತ್ತಾಗಿದೆ. ಇದರ ಪಾರದರ್ಶಕ ದರಗಳೇ ಪ್ರಯಾಣಿಕರಿಗೆ ದೊಡ್ಡ ಸಮಾಧಾನ ಅಂತಲೂ ಕೂಡ ಸರ್ಕಾರ ಹೇಳಿಕೊಂಡಿದೆ. ಖಾಸಗಿ ಆಪ್ಗಳಿಗಿಂತ ಭಿನ್ನವಾಗಿ ಭಾರತ್ ಟ್ಯಾಕ್ಸಿ ಪೀಕ್ ಅವರ್ಗಳಲ್ಲಿ ಅಥವಾ ಮಳೆಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ದರಗಳನ್ನ ಹೆಚ್ಚಳ ಮಾಡೋದಿಲ್ಲ. ಇದರ ರೇಟ್ ಕಾರ್ಡ್ ಪ್ರಕಾರವಾಗಿ ಮೊದಲ 4 ಕಿಲೋಮೀಟರ್ಗೆ 30 ರೂಪಾಯಿ ವಿಧಿಸಲಾಗುತ್ತೆ. ಇದರ ನಂತರ 4ರಿಂದ 12 ಕಿಲೋಮೀಟರ್ ವರೆಗೆ ಪ್ರತಿ ಕಿಲೋಮೀಟರ್ಗೆ 23 ರೂಪಾಯಿ, ದೀರ್ಘ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ದರ ನಿಗದಿಯಾಗಿದೆ. ಈ ಮೂಲ ದರವು ಪ್ರಸ್ತುತ ಮಾರುಕಟ್ಟೆ ದರಕ್ಕಿಂತ ತೀರಾ ಕಡಿಮೆ ಆಗಿದ್ದು ದೈನಂದಿನ ಪ್ರಯಾಣಿಕರಿಗೆ ಗಮನಾರ್ಹ ಉಳಿತಾಯವನ್ನ ನೀಡುವಂತಹ ಸಾಧ್ಯತೆಗಳಿದೆ. ಭಾರತ್ ಟ್ಯಾಕ್ಸಿ ಬಳಸುವಂತದ್ದು ತುಂಬಾನೇ ಸುಲಭ. ಇದು ಸಂಪೂರ್ಣವಾಗಿ ಆಪ್ ಆಧಾರಿತ ಸೇವೆಯಾಗಿದೆ. ಗ್ರಾಹಕರು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ಭಾರತ್ ಟ್ಯಾಕ್ಸಿ ರೈಡರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡುವಾಗ ಆಪ್ ಅನ್ನ ಸಹಕಾರ ಟ್ಯಾಕ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಅಂತ ಹೇಳಿ ಖಚಿತಪಡಿಸಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು OTP ಯನ್ನ ಬಳಸಿ ನೋಂದಾವಣಿಯನ್ನ ಮಾಡಿಕೊಳ್ಬೇಕು. ನಿಮ್ಮ ಪಿಕಪ್ ಡ್ರಾಪ್ ಅಪ್ ಸ್ಥಳಗಳನ್ನ ನಮೂದಿಸಿ ನಿಮ್ಮ ಆದ್ಯತೆಯ ಸಾರಿಗೆ ವಿಧಾನವನ್ನ ಆಯ್ಕೆ ಮಾಡಿ, ಅಂದರೆ ಬೈಕ್ ಅಥವಾ ಆಟೋ ಜೊತೆಗೆ ಟ್ಯಾಕ್ಸಿ, ನಂತರ ಈಗಾಗಲೇ ಬುಕ್ ಮಾಡಿ ಅನ್ನುವಂಥ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಪ್ರಯಾಣವನ್ನ ನೀವು ಲೈವ್ ಆಗಿ ಟ್ರ್ಯಾಕ್ ಕೂಡ ಮಾಡಬಹುದು. ಭಾರತ್ ಟ್ಯಾಕ್ಸಿಯನ್ನ ವಿಶ್ವದ ಅತಿ ದೊಡ್ಡ ಚಾಲಕ ಮಾಲೀಕತ್ವದ ವೇದಿಕೆ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರಲ್ಲಿ ಸಾರಥಿ ಎಂದು ಕರೆಯಲ್ಪಡುವಂತಹ ಚಾಲಕರು ಕೂಡ ಸೇರಿರ್ತಾರೆ. ಇದನ್ನ ದೆಹಲಿ ಪೊಲೀಸ್ ಸುರಕ್ಷತಾ ಮಾನದಂಡ ಹಾಗೆ ಡಿಜಿ ಲಾಕರ್, ಉಮಾಂಗ್ ನಂತಹ ಸರ್ಕಾರಿ ವೇದಿಕೆಗಳೊಂದಿಗೆ ಸಂಯೋಜನೆ ಮಾಡಲಾಗಿದೆ. ಈ ಒಂದು ಪ್ರತಿ ಪ್ರಯಾಣವೂ ಕೂಡ ಸುರಕ್ಷಿತ ಮತ್ತೆ ವಿಶ್ವಾಸಾರ್ಹ ಆಗಿದೆ ಅಂತ ಹೇಳಿ ಸರ್ಕಾರದಿಂದ ಇದನ್ನ ತಿಳಿಸಲಾಗಿರುವಂತದ್ದು. ಭಾರತ್ ಟ್ಯಾಕ್ಸಿ ಸೇವೆಯು ನವೆಂಬರ್ 2025ರಲ್ಲಿ ದೆಹಲಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಆರಂಭ ಆಯಿತು. ಇದರಲ್ಲಿ ಸುಮಾರು 650 ಚಾಲಕರು ತಮ್ಮ ಸ್ವಂತ ವಾಹನವನ್ನ ಹೊಂದಿದ್ದಾರೆ. ಈ ಟ್ಯಾಕ್ಸಿ ಸೇವೆಯನ್ನ ಶೀಘ್ರದಲ್ಲೇ ಮುಂಬೈ, ಬೆಂಗಳೂರು, ಪುಣೆ, ಭೋಪಾಲ್, ಲಕ್ನೋ, ಜೈಪುರದಂತಹ ಪ್ರಮುಖ ನಗರಗಳಿಗೆ ವಿಸ್ತರಣೆಯನ್ನ ಮಾಡುವಂತಹ ಯೋಜನೆ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಜೊತೆಗೆ ದೇಶದ ನಾನಾ ಭಾಗಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಭಾರತ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.